ನಮಸ್ಕಾರ ಎಲ್ರಿಗೂ. ಇವತ್ತು ಬೆಂಗಳೂರಿನ APMC ಫ್ರೂಟ್ಸ್ ಮಾರ್ಕೆಟಲ್ಲಿ ಯಾವ್ಯಾವ ಫ್ರೂಟ್ಸು ಏನೇನು ಬೆಲೆ ಇದೆ ಅಂತೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸೊ ಕೆಲವೊಂದು ಮಂಡಿ ವಿಸಿಟ್ ಮಾಡೋಣ. ಸೊ ಯಾವ್ಯಾವ ಮಂಡಿಯಲ್ಲಿ ಏನೇನು ಫ್ರೂಟ್ಸ್ ಸಿಗುತ್ತೆ ಮತ್ತು ಏನೇನು ಪ್ರೈಸ್ ಇದೆ ಅಂತೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಈ 10 ಮಂಡಿಗೆ ಬಂದಿದ್ದೀನಿ, ಪ್ರವಾಸಿ ಇಂಪೆಕ್ಸ್ ಅಂತೇಳಿ. ಸೊ ಇದರಲ್ಲಿ ಯಾವ್ಯಾವ ಫ್ರೂಟ್ಸು ಏನೇನು ಬೆಲೆ ಇದೆ ಅಂತ ಬನ್ನಿ ಅವ್ರ ಹತ್ರನೇ ಕೇಳೋಣ. ನಮಸ್ತೆ. ನಮಸ್ತೆ. ಸೊ ಬ್ರೋ, ಇವತ್ತು ಏನೇನು ಪ್ರೈಸ್ ಇದೆ ಬ್ರೋ ಇದು ಫ್ರೂಟ್ಸ್ ಎಲ್ಲ? ಫ್ರೂಟ್ಸ್ ಡೈಲಿ ಒಂದು ರೇಟ್. ಡ್ರ್ಯಾಗನ್ ಅಲ್ಲ, ಇವತ್ತೇನು ಮಾರ್ಕೆಟ್ ಪ್ರೈಸ್ ಇದೆ ಅಂತ? ಇವತ್ತು ಡ್ರ್ಯಾಗನ್ ಪ್ರೈಸ್ 1700 rupees. 1700 rupees. 1900 ರೂಪಾಯಿ. ಅದೇ ಎಷ್ಟು ಪೀಸ್ ಬರುತ್ತೆ ಇದರಲ್ಲಿ? 18, 20, 24 ಎಲ್ಲ ಬರುತ್ತೆ. ಈಗ 18, 20, 22 ಸಿಗುತ್ತೆ. ಹೌದಾ? 18 ಪೀಸ್ ಇರೋದು ಏನು ಪ್ರೈಸು? ಎಲ್ಲ ಒಂದೇ ರೇಟ್. ಎಲ್ಲ ಒಂದೇ ಪ್ರೈಸಾ? ಅಂದ್ರೆ ಸೈಜ್ ಒಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. 9 kg ಲೆಕ್ಕ. 9 kg ಫ್ರೂಟ್ 9 kg. ಓಕೆ ಓಕೆ. ಅಂದ್ರೆ ಪ್ರೈಸ್ 1700 ರಿಟೇಲ್ ಪ್ರೈಸ್. ಹೋಲ್ಸೇಲ್ ಆಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. ಇಂಪೋರ್ಟೆಡ್ ಇಲ್ಲ ಲೋಕಲ್? ಇದು ಥಾಯ್ಲ್ಯಾಂಡ್ ಅಂತ ಬರುತ್ತೆ. ಥಾಯ್ಲ್ಯಾಂಡ್. ಓಕೆ. ಇದು ಕಿವಿ ಒಂದು ಇರಾನ್ ಕಿವಿ. ಇರಾನಾ? ಇದರಲ್ಲಿ 18 ಬಾಕ್ಸ್ ಬರುತ್ತೆ. ಈ ತರ ಪುಣ್ಣೆಟ್ಸ್ ಬಂದ್ಬಿಟ್ಟು 18 ಬರುತ್ತೆ. 54 ಪೀಸ್. ಇದು ಇರಾನ್ ಕಿವಿ. ಅಲ್ಲ, ಏನ್ ಪ್ರೈಸ್ ಇದೆ ಇದು? ಪ್ರೈಸ್ ಈಗ 1500. 1500 ರೂಪಾಯಿ 18 ಪುಣ್ಣೆಟ್ಸ್ ಬರುತ್ತೆ ಇದು. ಸೊ ಓಕೆ ಓಕೆ. ಇದು ಅದು ಸಿಟ್ರಸ್ 1200 ರೂಪಾಯಿ. ಅಂದ್ರೆ ಯಾವ ಕಡೆ? ಈಜಿಪ್ಟ್ ಇಂದ ಬಂದಿದೆ. ಈಜಿಪ್ಟ್ ಸಿಟ್ರಸ್ 1200 ರೂಪಾಯಿ. 1200 rupees. ಅಂದ್ರೆ ವೆಯ್ಟ್ ಎಷ್ಟು ಬರುತ್ತೆ ಅದು? ವೆಯ್ಟ್ 15 kg. 15 kg ವೆಯ್ಟ್ ಬರುತ್ತೆ. ಸೊ ಅದು ಪಿಯರ್ಸಾ? ಪಿಯರ್ಸ್ ಏನ್ ರೇಟ್ ಅದು? ಅದು 2100 ರೂಪಾಯಿ. 2100 ರೂಪಾಯಿ. ಇದು ವೆಯ್ಟ್ ಎಷ್ಟು ಬರುತ್ತೆ? ವೆಯ್ಟ್ 13 kg. 12 ವಾರ ಹಣ್ಣು ಬರುತ್ತೆ. 13 kg ವೆಯ್ಟ್ ಬರುತ್ತೆ. 2100 ರೂಪಾಯಿ. 2100 rupees. ಅದು ಆಪಲ್ ಯಾವ್ದದು? ಅದು ಸೌತ್ ಆಫ್ರಿಕಾ ಗಾಲನಾ? ಸೊ ಓಕೆ. ಅದು ಬೆಲೆ ಏನು ಬಂದಿದೆ? ಬೆಲೆ 3900 ರೂಪಾಯಿ. 3900 ರೂಪಾಯಿ. ವೆಯ್ಟ್ 20 kg ಅಲ್ವಾ? 18 kg. 18 kg ಫ್ರೂಟ್ಸ್ ಬರುತ್ತೆ. ನೆಟ್ ವೆಯ್ಟ್ ಬಾಕ್ಸ್ ಬಂದ್ಬಿಟ್ಟು 20 kg ಇರುತ್ತೆ. 3900 ರೂಪಾಯಿ. 3900. ಸೊ ಇದು ಪ್ಲಮ್ಸ್ ಸೌತ್ ಆಫ್ರಿಕಾ ಪ್ಲಮ್ಸ್ 5 kg 1200 ರೂಪಾಯಿ. 5 kg ಇರುತ್ತೆ ಅದು. 1200 rupees. ಇದು ಪಿಯರ್ಸ್ 2000. ಅದೇ 2000. ಅದೇನು ಬರುತ್ತೆ ವೆಯ್ಟು? ಗ್ರೀನ್ ಸೌತ್ ಆಫ್ರಿಕಾ. ಸೊ ಇದು ಬಾಕ್ಸ್ ಅಲ್ಲಿ ಇರೋದು ಏನು ಬ್ರದರ್ ಇದು? ಅದು ಲಿಚಿ ಫ್ರೂಟ್ಸ್. ಥೈಲ್ಯಾಂಡ್ ಲಿಚಿಯಾ? ಸೊ ಇದು ಏನು ಪ್ರೈಸ್ ಇದೆ? 2000 ರೂಪಾಯಿ. 11.5 kg. 11.5 kg ವಿತ್ ಬಾಕ್ಸಾ? ಬಾಕ್ಸ್ ವೆಯ್ಟ್ ಎಷ್ಟು ಹೋಗ್ಬೋದು ಇದು? 1 kg. 1 kg ಅಂದ್ರೆ 10.5 ಫ್ರೂಟ್ಸ್ ಸಿಗುತ್ತೆ. ಲಿಚಿ ಫ್ರೂಟ್ಸ್ ಬೆಲೆ ಏನು ಹೇಳಿದ್ರಿ ಇದು? 2000 ರೂಪಾಯಿ. ಸೊ ಬೇರೆ ಏನ್ ಐಟಮ್ ಸಿಗುತ್ತೆ ಬ್ರೋ ನಿಮ್ಮ ಹತ್ರ? ಹುಲೀಸ್, ಚೆರೀಸ್, ಬ್ಲೂಬೆರೀಸ್, ಅವಕಾಡೋಸ್. ಓಕೆ. ಪ್ರತಿಯೊಂದು ಫ್ರೂಟ್ಸ್ ಸಿಗುತ್ತೆ. ಎಲ್ಲ ಇಲ್ಲೇ ಮಾಡ್ತೀರಾ ನಿಮ್ದು? ಇಂಪೋರ್ಟ್. ಸೊ ಅವಕಾಡೋ ಎಲ್ಲ ಇದೆಯಾ? ಇದೆ. ಅವಕಾಡೋ ಇವತ್ತಿಲ್ವಾ? ಇದೆ, ಅಲ್ಲಿ ಇದೆ. ಅವಕಾಡೋ ಏನ್ ಪ್ರೈಸ್ ಬ್ರೋ ಇದು? ಅದು 1100 ರೂಪಾಯಿ. 1100. ಎಷ್ಟು ಕೆಜಿ ವೆಯ್ಟು? 4 kg. 4 kg 1100 rupees. ಓಕೆ ಓಕೆ. ಅಂದ್ರೆ ನೀವೆಲ್ಲ ಡೈರೆಕ್ಟ್ ಕಂಟೈನರ್ಸ್ ಡೈರೆಕ್ಟ್ ನೀವೇ ತಗೊಳ್ತೀರಾ? ಅಲ್ಲಿ ಇದೆ ನೋಡಿ, ಬೇಕಂತ ಕಂಟೈನರ್ ಇದೆನಾ? ಅದು ಯಾವ್ದದು ಕಂಟೈನರು? ನಮ್ದು ಡ್ರ್ಯಾಗನ್ ಫ್ರೂಟಾ? ಅಂದ್ರೆ ಡೈರೆಕ್ಟ್ ಎಲ್ಲ ಇಂಪೋರ್ಟ್ ಮಾಡ್ತಾರೆ? ಎಲ್ಲ ಡೈರೆಕ್ಟ್. ಪ್ರತಿಯೊಂದು ಫ್ರೂಟ್ಸ್ ಅಷ್ಟೇನೆ? ಇಂಪೋರ್ಟೆಡ್ ಫ್ರೂಟ್ ಮಾತ್ರ. ಓಕೆ ಓಕೆ. ಅದೇ ಇವಾಗ ಯಾರಾದ್ರೂ ಕಸ್ಟಮರ್ ಕಾಲ್ ಮಾಡ್ಬಿಟ್ಟು ಏನಾದ್ರು ಐಟಮ್ ಬೇಕು ಅಂತ ಹೇಳಿದ್ರೆ ಸಪ್ಲೈ ಎಲ್ಲ ಕೊಡ್ತೀರಾ? ಕೊಡ್ತೀವಿ. ಔಟ್ ಆಫ್ ಸ್ಟೇಟು ಕೊಡ್ತೀವಿ ಎಲ್ಲ. ಓಕೆ. ಅದೇ ಲೋಕಲ್ ಯಾವ್ದು ಮಾಡಲ್ಲ, ಎಲ್ಲ ಇಂಪೋರ್ಟೆಡೇನಾ? ಇಂಪೋರ್ಟೆಡ್ ಫ್ರೂಟ್. ಲೋಕಲ್ ಫ್ರೂಟ್ಸ್ ಯಾವ್ದು ಸೇಲ್ ಇಲ್ಲ? ಓಕೆ ಓಕೆ. ಸೊ ನಿಮ್ಮ ಹೆಸರು? ಶಶಿ ಅಂತ. ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ. 9176865184. ಸೊ ಶಶಿ ಅಂತ ಹೇಳ್ಬಿಟ್ಟು ಇವ್ರ ಮಂಡಿ ನಂಬರ್ ಬಂದ್ಬಿಟ್ಟು E10 ಅಂತ ಹೇಳಿ, ಪ್ರವಾಸಿ ಇಂಪೆಕ್ಸ್ ಅಂತ ಹೇಳಿ. ಇವರು ಪ್ರತಿಯೊಂದು ಇಂಪೋರ್ಟೆಡ್ ಫ್ರೂಟ್ಸು ಎಲ್ಲ ಐಟಮು ಸಿಗುತ್ತೆ ಇವ್ರ ಹತ್ರ. ಒಂದು ಒಳ್ಳೆ ಬೆಸ್ಟ್ ಬೆಲೆಗೆ ಮಾಡ್ಕೊಡ್ತಾರೆ. ಏನಾದರೂ ಮಾರ್ಕೆಟಿಗೆ ಬಂದಾಗ ಇಂಪೋರ್ಟೆಡ್ ಫ್ರೂಟ್ಸ್ ಬೇಕು, ಆಪಲ್ಸು, ಪ್ರತಿಯೊಂದು ಏನೋ ಬೇರೆ ಐಟಮ್ಸ್ ಬೇಕು ಅಂತ ಅಂದರೆ E10 ವಿಸಿಟ್ ಮಾಡಿ. ಉಸ್ಕೂರು ಫ್ರೂಟ್ಸ್ ಮಾರ್ಕೆಟ್, ಬೆಂಗಳೂರು, E10. ಬ್ರೋ ಥ್ಯಾಂಕ್ ಯು. C34 ಪೈನಾಪಲ್ ಇಟ್ಟಿದ್ದಾರೆ. ಸೊ ಇವತ್ತು ಪೈನಾಪಲ್ ಮಾರ್ಕೆಟಲ್ಲಿ ಏನು ಬೆಲೆ ಇದೆ ಸೊ ಅವ್ರ ಹತ್ರನೇ ಕೇಳೋಣ, ಬನ್ನಿ ಹೋಗೋಣ. ನಮಸ್ತೆ. ಹೇಳಿ ಸರ್. ಇದು ಪೈನಾಪಲ್ ಏನು ಬೆಲೆ ಇದೆ ಸರ್ ಇವತ್ತು? ಮಾರ್ಕೆಟ್ ಬೆಲೆ ಏನು ಬಂದಿದೆ? ಪೈನಾಪಲ್ ಬಂದು ವೆರೈಟಿ ಕೇರಳ ಪೈನಾಪಲ್. ಕ್ಯೂನ್ ಅಂತ ಹೇಳ್ತಾರೆ. ಕ್ಯೂನ್ ಇದೆ, ರಾಣಿ, ರಾಜ 2 ಇದೆ.
ಓಕೆ ನಮ್ಮ ಕರ್ನಾಟಕದಲ್ಲಿ ಐತೆ ಸಾಗರ್, ಅದು ಬಂದು ರಾಜ, ಇದು ಬಂದು ಕೇರಳದ ಕ್ಯೂನ್ ಅಂತ. ಇದಂದ್ರೆ ಇದು ರಾಣಿನ? ಇದರಲ್ಲಿ 3-4-5 ವೆರೈಟಿ ಇದೆ. ಬಿಗ್, ಸ್ಮಾಲು, ಮೀಡಿಯಮ್ಮು ಆ ಥರ ಹೇಳಿ. ಓಕೆ. ಕಲರ್ ಬಂದ್ಬಿಟ್ಟು 55 ರೂಪಾಯಿ ಇದೆ ಇವತ್ತು. ಅದು ಕಲರ್ ಆ ಕಡೆ ಇರೋದು ಸದಾ 55 ರೂಪಾಯಿ. 55 ರೂಪಾಯಿ ಹೋಲ್ಸೇಲ್ ಬೆಲೆ ಇದೆ ಇವತ್ತು ಮಿನಿಮಮ್. ಇದು ಬಂದು ಫುಲ್ ಗ್ರೀನ್ ಬಂದು ಡಬಲ್ ಗ್ರೀನ್ ಇದು. ಓಕೆ. ಅದು ಬಂದು 60 ರೂಪಾಯಿ ಇದೆ. ಆಮೇಲೆ ಇದು ಅದೇ ವೆರೈಟಿ ಇದೆ, ಸ್ವಲ್ಪ ಮೀಡಿಯಂ ರೈಪ್ ಇದು. ಅದು 55 ಇದೆ. 55 ರೂಪೀಸು. ಅದು 1 kg ಎಬ್ಬೋ ಒಂದು 250 ಬರುತ್ತೆ. ಇದು 2 ಲಾಟ್. ಓಕೆ. ಈಗ ಹೋಗ್ತದೆ ಆ ಕಡೆ ಅದು 3 ಲಾಟ್ ಸೇಮೆ. ಆಮೇಲೆ ಇದರಲ್ಲಿ ಒಂದು ಲೈಟ್ ಬರುತ್ತೆ ನೋಡಿ, ಲಾಟ್ ಬರುತ್ತೆ. ಇದೇನ್ ಬೆಲೆ ಆಗುತ್ತೆ? ಅದು 600 ಗ್ರಾಮು 500 ಗ್ರಾಮು. ಓಕೆ. 30 ರೂಪೀಸ್ ಪರ್ ಕಿಲೋ. 30 ರೂಪೀಸ್ ಪರ್ ಕೆಜಿ. ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 30 ರೂಪೀಸ್ ಇಂದ 600 ಗ್ರಾಮ್ಗೆ 18 ರೂಪೀಸ್ ಬರುತ್ತೆ ಪೀಸ್. ಅಂದ್ರೆ 30 ರೂಪೀಸ್ ಇಂದ 60 ರೂಪೀಸ್ ವರೆಗೂ ಸಿಗುತ್ತೆ ನಿಮ್ಮ ಹತ್ರ. 20 ರೂಪೀಸ್ ಇಂದ ಐತೆ. 20 ರೂಪೀಸ್ ಇಂದನೂ ಇದೆ. 400 ಗ್ರಾಮ್ 500 ಗ್ರಾಮ್ ಬಂದು ಕೆಜಿ ಬಂದ್ಬಿಟ್ಟು 20 ರೂಪೀಸ್. ಅಂದ್ರೆ ಕಮ್ಮಿ ವೆಯ್ಟ್ ಬರೋದು ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ, ಜಾಸ್ತಿ ವೆಯ್ಟ್ ಬರೋದು ರೇಟ್ ಸ್ವಲ್ಪ ಜಾಸ್ತಿನೇ. ಇವಾಗ ರೈಟ್ ಜಾಸ್ತಿ ಆಗಿದೆ. ಒಂದು ರಂಜಾನ್ ಸ್ಟಾರ್ಟಿಂಗ್ ಇಂದ 50 ಅಬೋ ಬಂದಿದೆ. 40, 30, 25 ವರೆಗೂ ಬರುತ್ತೆ. ಅಂದ್ರೆ ಇವಾಗ ಯಾರಾದ್ರೂ ಪೈನಾಪಲ್ ಬೆಳೆ ಹಾಕಿರ್ತಾರಲ್ಲ, ಸೊ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಡಿ. ಮಂಗಳೂರು ಕಡೆಯಿಂದ ಎಲ್ಲ ಬರುತ್ತೆ. ಓಕೆ. ಅಂದ್ರೆ ಕಮಿಷನ್ 5% ಕಮಿಷನ್ ತಗೊಳ್ತೀವಿ. 5%. ಅಂದ್ರೆ ಸೇಲ್ ಮಾಡ್ಬಿಟ್ಟು ಅದ್ರಲ್ಲಿ 5% ಸೇಲಿಗೆ 1 ಲಕ್ಷ ಸೇಲ್ ಮಾಡಿದ್ರೆ 5,000 ರೂಪಾಯಿ ನಾವು ಕಮಿಷನ್. ಓಕೆ ಓಕೆ. ಅಂದ್ರೆ ಇದು ಟ್ರಾನ್ಸ್ಪೋರ್ಟ್ ಎಲ್ಲ ಅವ್ರದ್ದು. ಅಂದ್ರೆ ಗಾಡಿ ಬಂದ್ಬಿಟ್ಟು ಇಲ್ಲಿ ಅಂಗಡಿ ಹತ್ರ ನಿಂತ್ಕೊಂಡ್ಮೇಲೆ. ಓಕೆ. ಸೊ ಅಂದ್ರೆ ಪರ್ಚೇಸಿಗೆಲ್ಲ ತಗೊಂತೀರಾ? ಸೊ ಡೈರೆಕ್ಟ್ ಪರ್ಚೇಸ್ ಮಾಡ್ಕೊಂತೀರಾ? ಅಂದ್ರೆ ಅವತ್ತು ಮಾರ್ಕೆಟ್ ಏನ್ ಬೆಲೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ಇದು ಮಾಡ್ಕೊಂಡು ಆತರ ಐಟಮ್ ನೋಡ್ಬಿಟ್ಟು ಐಟಮ್ ಮೇಲೆ ಬೆಲೆ ಇರುತ್ತೆ. ಓಕೆ ಓಕೆ. ಅಂದ್ರೆ ಪೈನಾಪಲ್ ಬಿಟ್ಟು ಬೇರೆ ಏನ್ ಮಾಡ್ತೀರಾ? ಬೇರೆ ಏನಿಲ್ಲ, ಬರೀ ಪೈನಾಪಲ್. ಅಂದ್ರೆ ವರ್ಷ ಪೂರ್ತಿ ಸಿಗುತ್ತಾ ಪೈನಾಪಲ್ ನಿಮ್ಮ ಹತ್ರ? 365 ಡೇಸ್ ಸಿಗುತ್ತೆ. ಅಂದ್ರೆ ಇವಾಗ ಪರ್ಚೇಸ್ ಮಾಡೋರು ಯಾರಾದ್ರೂ ಇದ್ರೆ, ಸೊ ಎಲ್ಲಿನ ದೂರದಿಂದ ಕಾಲ್ ಮಾಡ್ಬಿಟ್ಟು ನಮ್ಗೆ ಈ ತರ ಬೇಕು ಅಂತ ಆರ್ಡರ್ ಏನಾದ್ರು ಕೊಟ್ರೆ ಸಪ್ಲೈ ಎಲ್ಲ ಇದೆಯಾ? ಸಪ್ಲೈ ಇದೆ. ಸಪ್ಲೈ ಅಂದ್ರೆ ಈಗ ಫೋನ್ ಮಾಡಿದ್ರೆ ಅಂದ್ರೆ UPI ಅಲ್ಲಿ ದುಡ್ಡು ಹಾಕಿದೆ ಅಂದ್ರೆ ವಾಟರ್ ಬುಕ್ ಮಾಡಿದ್ರೆ ಕಳ್ಸ್ಕೊಡ್ತೀವಿ. ಓಕೆ ಓಕೆ. ಪೋರ್ಟರ್ ಮಾಡಿದ್ರೆ ಕಳ್ಸ್ಕೊಡ್ತೀರಾ? ಮಿನಿಮಮ್ 10 ಕಿಲೋ ಅಬೋ. 10 kg ಮೇಲೆ ಇರಬೇಕು. 10 kg ಅಂದ್ರೆ ಔಟ್ ಆಫ್ ಬೆಂಗಳೂರು ಮಾಡಿದ್ರೆ? ಔಟ್ ಆಫ್ ಬೆಂಗಳೂರಲ್ಲ, ಗಾಡಿ ನೀವೇ ಕಳಿಸ್ತೀವಿ. ಓಕೆ ಓಕೆ ಓಕೆ. ಸರಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. 8496925291. ಓಕೆ. ಹೆಸರು? ಫೈಜಲ್ ಅಂತ. ಫೈಜಲ್ ಅಂತ ಹೇಳ್ಬಿಟ್ಟು. ಸೊ ಇವ್ರ ನಂಬರ್ ಮೆನ್ಷನ್ ಮಾಡಿರ್ತೀನಿ. C34 ಉಸ್ಕೂರ್ ಫ್ರೂಟ್ಸ್ ಮಾರ್ಕೆಟ್ ಒಳಗಡೆ C34 ಅಂತ ಮಂಡಿ ಬರುತ್ತೆ. ಸೊ ಇವ್ರ ಮಂಡಿಯಲ್ಲಿ ಪೈನಾಪಲ್ ಯಾವಾಗಲೂ ವರ್ಷ ಪೂರ್ತಿ ಪೈನಾಪಲ್ ಸಿಗುತ್ತೆ. ಸೊ ನೀವೇನಾದರೂ ಪೈನಾಪಲ್ ಬೆಳೆ ಬೆಳೆದು ರೈತರಾಗಿದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಹತ್ರ ಇರೋ ಬೆಳೆನ ತಗೊಂಡು ಒಂದು ಒಳ್ಳೆ ಪ್ರೈಸಿಗೆ ಸೇಲ್ ಮಾಡ್ಕೊಡ್ತಾರೆ, ಕಮಿಷನ್ಗೂ ಮಾಡ್ಕೊಡ್ತಾರೆ, ಅದೇ ರೀತಿ ಪರ್ಚೇಸ್ ಮಾಡ್ಕೊಂಡು ಸೇಲ್ ಮಾಡ್ಕೊಡ್ತಾರೆ. ಸೊ ನೀವೇನಾದ್ರು ತಗೊಳ್ಳೋರಿದ್ರೆ, ಪರ್ಚೇಸ್ ಮಾಡೋರಿದ್ರೂ C34 ವಿಸಿಟ್ ಮಾಡಿ. ಸೊ ಒಂದು ಒಳ್ಳೆ ಬೆಸ್ಟ್ ಬೆಲೆಗೆ ಪೈನಾಪಲ್ ಇವ್ರ ಹತ್ರ ಯಾವಾಗಲೂ ಸಿಗುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಇವತ್ತು ಯಾವ್ಯಾವ ಫ್ರೂಟ್ಸು ಏನೇನು ಬೆಲೆ ಇತ್ತು ಅಂತೇಳಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.